ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಪ್ರಹ್ಲಾದ ಮಹಾರಾಜನು ಭಗವಂತನ ಅವತಾರಗಳ ಕುರಿತಾಗಿ ವರ್ಣನೆಯನ್ನು ನೀಡುತ್ತಿದ್ದಾನೆ. ಮಧುಕೈಟಭರ ಆಕ್ರಮಣದಿಂದ ಬ್ರಹ್ಮನನ್ನು ರಕ್ಷಿಸಿ ಪಾಲಿಸಲು ಅವತರಿಸಿದ ಹಾಗೆಯೇ ಭಗವಂತನು ಮಹಾಭಕ್ತ ಪ್ರಹ್ಲಾದ ಮಹಾರಾಜನನ್ನು ರಕ್ಷಿಸುವ ಸಲುವಾಗಿಯೂ ಅವತರಿಸಿದನು. ಹಾಗೆಯೇ ಕಲಿಯುಗದ ಪತಿತಾತ್ಮರನ್ನು ಉದ್ಧರಿಸುವುದಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳಿವೆ. ಕಲಿಯುಗದ ಹೊರತು ಇತರ ಎಲ್ಲ ಯುಗಗಳಲ್ಲಿಯೂ ಭಗವಂತನು ವಿವಿಧ ಅವತಾರಗಳಲ್ಲಿ ಕಾಣಿಸಿಕೊಂಡು ತಾನು ದೇವೋತ್ತಮ ಪರಮಪುರುಷನೇ ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಆದರೆ ಕಲಿಯುಗದಲ್ಲಿ ಅವತರಿಸಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪರಮಪುರುಷನೇ ಆದರೂ ತಮ್ಮನ್ನು ಭಗವಂತನೆಂದು ಎಂದೂ ಸಮರ್ಥಿಸಿಕೊಳ್ಳುವುದಿಲ್ಲ. ಅದಕ್ಕೆ ಬದಲು ಅವರು ಶ್ರೀಕೃಷ್ಣನಿಗೆ ಸಮನೆಂದು ಯಾವಾಗ ಸಂಬೋಧಿಸಿದರೂ ಒಡನೆಯೇ 2 ಕೈಗಳಿಂದ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಿದ್ದರು. ಕೃಷ್ಣನೊಂದಿಗೆ ತಮ್ಮನ್ನು ಸಮೀಕರಿಸುವುದನ್ನು ಅವರು ಒಪ್ಪುತ್ತಿರಲಿಲ್ಲ. ಏಕೆಂದರೆ ಅವರು ಒಬ್ಬ ಭಕ್ತನ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಆದರೆ ವೈದಿಕ ಸಾಹಿತ್ಯದಲ್ಲಿ, ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ದೇವೋತ್ತಮ ಪರಮಪುರುಷನೆಂದು ಅಂಗೀಕರಿಸಲಾಗಿದೆ. ಕೃಷ್ಣವರ್ಣಂ ತ್ವಿಷಾ ಅಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈ ಸಂಕೀರ್ತನಪ್ರಾಯೈ ಯಜಂತೀಹಿ ಸುಮೇಧಸಃ. ಕಲಿಯುಗದಲ್ಲಿ ವಿವೇಕಿಗಳಾದ ಜನರು ದೇವೋತ್ತಮ ಪರಮಪುರುಷನನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಪೂಜಿಸುತ್ತಾರೆ. ಅವರು ಸದಾ ನಿತ್ಯಾನಂದ, ಅದ್ವೈತ ಗದಾಧರ ಮತ್ತು ಶ್ರೀವಾಸ ಮೊದಲಾದ ತಮ್ಮ ಸಹವರ್ತಿಗಳೊಂದಿಗೆ ಇರುತ್ತಾರೆ. ಇಡೀ ಕೃಷ್ಣ ಪ್ರಜ್ಞಾ ಆಂದೋಲನವು ನಿಂತಿರುವುದೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರವರ್ತಿಸಿದ ಸಂಕೀರ್ತನ ಚಳುವಳಿಯ ತತ್ವಗಳ ಮೇಲೆ. ಆದ್ದರಿಂದ ಸಂಕೀರ್ತನ ಚಳುವಳಿಯ ಮಾಧ್ಯಮದ ಮೂಲಕ ದೇವೋತ್ತಮ ಪರಮಪುರುಷನನ್ನು ಅರಿಯಲು ಪ್ರಯತ್ನಿಸುವ ವ್ಯಕ್ತಿಯು ಎಲ್ಲವನ್ನೂ ಸಮರ್ಪಕವಾಗಿ ತಿಳಿದುಕೊಳ್ಳುತ್ತಾನೆ. ಅವನು ಸುಮೇಧಸ್, ದೃಢವಾದ ವಿವೇಕವುಳ್ಳ ವ್ಯಕ್ತಿಯಾಗಿರುತ್ತಾನೆ. ತನ್ನ ಪ್ರಾರ್ಥನೆಗಳನ್ನು ಮುಂದುವರಿಸುತ್ತಾ ಪ್ರಹ್ಲಾದನು ಈ ರೀತಿಯಾಗಿ ನುಡಿಯುತ್ತಾನೆ: ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮ ಸಾಧು ತೀವ್ರಂ ಕಾಮಾತುರಂ ಹರ್ಷಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶ್ಯಾಮಿ ದೀನಃ. ನನ್ನ ಪ್ರೀತಿಯ ವೈಕುಂಠನಾಥನೇ, ನನ್ನ ಮನಸ್ಸು ಅತಿ ಪಾಪಯುತವೂ ಕಾಮಪೂರಿತವೂ ಆಗಿದೆ. ಕೆಲವೊಮ್ಮೆ ಸಂತೋಷ ಎಂದುಕೊಳ್ಳುವ, ಮತ್ತೆ ಕೆಲವೊಮ್ಮೆ ದುಃಖ ಎಂದುಕೊಳ್ಳುವ ಸ್ಥಿತಿಯಲ್ಲಿ ಇರುತ್ತದೆ. ಅದು ಶೋಕದಿಂದಲೂ ಭಯದಿಂದಲೂ ತುಂಬಿದೆ. ಇನ್ನೂ ಹೆಚ್ಚು ಹೆಚ್ಚು ಧನಕ್ಕಾಗಿ ಅದು ಹಂಬಲಿಸುತ್ತದೆ. ಹೀಗೆ ಅದು ಅತ್ಯಂತ ಕಲುಷಿತವಾಗಿದೆ ಮತ್ತು ನಿನ್ನ ವೃತ್ತಾಂತಗಳಲ್ಲಿ ತೃಪ್ತಿಯನ್ನು ಕಾಣುತ್ತಿಲ್ಲ. ಅದರಿಂದಾಗಿ ನಾನು ಅತ್ಯಂತ ಪತಿತನೂ ದರಿದ್ರನೂ ಆಗಿದ್ದೇನೆ. ಬದುಕಿನ ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಲೀಲೆಗಳನ್ನು ನಾನು ಹೇಗೆ ತಾನೇ ಚರ್ಚಿಸಬಲ್ಲೆ? ಇಲ್ಲಿ ಪ್ರಹ್ಲಾದ ಮಹಾರಾಜನು ತಾನು ಈ ಭೌತ ಜಗತ್ತಿನೊಂದಿಗೆ ಯಾವುದೇ ಸಂಬಂಧವಿರಿಸಿಕೊಂಡಿರದೇ ಇದ್ದರೂ ಸಾಮಾನ್ಯನೆಂಬಂತೆ ತನ್ನನ್ನು ಪರಿಗಣಿಸಿಕೊಳ್ಳುತ್ತಿದ್ದಾನೆ. ಅವನು ಯಾವಾಗಲೂ ಆಧ್ಯಾತ್ಮಿಕ ಜಗತ್ತಿನ ವೈಕುಂಠ ಲೋಕಗಳಲ್ಲಿ ನೆಲೆಗೊಂಡಿರುವವನು. ಆದರೆ ಪತಿತ ಜೀವದ ಪರವಾಗಿ ತನ್ನ ಮನಸ್ಸು ಭೌತ ವಸ್ತುಗಳಿಂದ ವಿಚಲಿತವಾಗುತ್ತಿರುವ ಪರಿಸ್ಥಿತಿಯಲ್ಲಿ ಭಗವಂತನ ದಿವ್ಯ ನೆಲೆಯನ್ನು ಕುರಿತು ಹೇಗೆ ತಾನೇ ಚರ್ಚಿಸಬಹುದು ಎಂದು ಕೇಳುತ್ತಾನೆ. ಮನಸ್ಸು ಪಾಪಯುತವಾಗುವುದಕ್ಕೆ ಕಾರಣ ನಾವು ಸದಾ ಪಾಪ ಕಾರ್ಯಗಳಲ್ಲಿಯೇ ತೊಡಗಿರುವುದು. ಕೃಷ್ಣ ಪ್ರಜ್ಞೆಯೊಂದಿಗೆ ಸಂಬಂಧಿಸದ ಏನೇ ಆದರೂ ಪಾಪಯುತವೆಂದೇ ಭಾವಿಸಬೇಕು. ವಾಸ್ತವವಾಗಿ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ತೊರೆದು ನನಗೆ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದಲೂ ಬಿಡುಗಡೆಗೊಳಿಸುತ್ತೇನೆ, ಹೆದರಬೇಡ. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನಿಗೆ ಶರಣಾಗತನಾದೊಡನೆ ಪಾಪಫಲಗಳು ವ್ಯಕ್ತಿಗೆ ತಟ್ಟದಂತೆ ಶ್ರೀಕೃಷ್ಣನು ಬಿಡುಗಡೆಗೊಳಿಸುತ್ತಾನೆ. ಆದ್ದರಿಂದ ಯಾರು ಭಗವಂತನ ಪಾದ ಕಮಲಗಳಲ್ಲಿ ಶರಣಾಗತರಾಗುವುದಿಲ್ಲವೋ ಅವರು ಪಾಪಿಷ್ಠರು, ಮೂರ್ಖರು, ನೀಚರು. ನಾಸ್ತಿಕ್ಯ ವಿಚಾರಗಳಿಂದ ಅವರು ನಿಜವಾಗಿ ಬುದ್ಧಿಗೇಡಿಗಳಾಗಿರುತ್ತಾರೆ. ಇದನ್ನೇ ಭಗವದ್ಗೀತೆಯೂ ಕೂಡ ಸ್ಥಿರಪಡಿಸುತ್ತದೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಆದ್ದರಿಂದ ವಿಶೇಷವಾಗಿ ಈ ಕಲಿಯುಗದಲ್ಲಿ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ಇದು ಸಾಧ್ಯವಾಗುವುದು ಹರೇ ಕೃಷ್ಣ ಮಹಾಮಂತ್ರ ಜಪದಿಂದ ಮಾತ್ರ. ಚೇತೋದರ್ಪಣ ಮಾರ್ಜನಂ. ಈ ಯುಗದಲ್ಲಿ ಪಾಪಪೂರಿತವಾದ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕಾದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದೊಂದೇ ಮಾರ್ಗ. ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಮನಸ್ಸು ನಿರ್ಮಲವಾದಾಗ ಮಾನವ ಜನ್ಮದಲ್ಲಿ ತನ್ನ ಕರ್ತವ್ಯವೇನೆಂಬುದನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ.
ಪಾಪಿಷ್ಠರಾಗಿರುವ ಜನರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟರಿಂದಲೇ ಪುಣ್ಯಶಾಲಿಗಳಾಗಬಹುದು ಎಂಬುದನ್ನು ಅವರಿಗೆ ಕಲಿಸಿಕೊಡುವುದೇ ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ 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 ಗತಿರನ್ಯಥ. ಈ ಕಲಿಯುಗದಲ್ಲಿ ವ್ಯಕ್ತಿಯು ಸ್ಥಿಮಿತ ಬುದ್ಧಿಯುಳ್ಳವನಾಗಿ ವಿವೇಕಿಯಾಗಬೇಕಾದರೆ ಹೃದಯವನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಹಾಗಾಗಲು ಹರೇ ಕೃಷ್ಣ ಮಹಾಮಂತ್ರದ ಜಪದ ವಿನಃ ಬೇರೆ ಮಾರ್ಗಕ್ಕೆ ಯಾವ ಬೆಲೆಯೂ ಇಲ್ಲ. ಪ್ರಹ್ಲಾದ ಮಹಾರಾಜನು ಈ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ತದ್ವೀರ್ಯ ಗಾಯನ ಮಹಾಮೃತ ಮಗ್ನಚಿತ್ತಃ. ಮುಂದುವರೆದು ಪ್ರಹ್ಲಾದನು, ವ್ಯಕ್ತಿಯ ಮನಸ್ಸು ಸದಾ ಕೃಷ್ಣನ ಚಿಂತನೆಯಲ್ಲೇ ಮಗ್ನವಾಗಿದ್ದರೆ ಆ ಒಂದು ಅರ್ಹತೆಯೇ ಅವನನ್ನು ಪರಿಶುದ್ಧಗೊಳಿಸುತ್ತದೆ, ಶುದ್ಧವಾಗಿ ಉಳಿಸುತ್ತದೆ ಎಂದು ದೃಢವಾಗಿ ಹೇಳುತ್ತಾನೆ. ಭಗವಂತನನ್ನೂ ಅವನ ಲೀಲೆಗಳನ್ನೂ ಅರ್ಥ ಮಾಡಿಕೊಳ್ಳಬೇಕಾದರೆ ವ್ಯಕ್ತಿಯು ತನ್ನ ಮನಸ್ಸಿನಿಂದ ಭೌತ ಜಗತ್ತಿನ ಎಲ್ಲ ಕಶ್ಮಲಗಳ ಸೋಂಕನ್ನು ತೊಳೆದು ತೆಗೆಯಬೇಕು. ಇದನ್ನು ಅವನು ಭಗವಂತನ ಪವಿತ್ರ ನಾಮದ ಜಪವನ್ನು ಮಾಡುವುದರಿಂದ ಸಾಧಿಸಬಲ್ಲನು. ಆ ಮೂಲಕ ಅವನು ಐಹಿಕ ಬಂಧನದಿಂದ ಬಿಡುಗಡೆ ಹೊಂದುವನು. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂ ಕುತಶ್ಚಿತ್ ಘ್ರಾಣೋನ್ಯತಶ್ಚ ಫಲದೃಕ್ವಚ ಕರ್ಮಶಕ್ತಿ ಬಹ್ವಾ ಸಪತ್ನ್ಯ ಇವ ಗೇಹಪತಿಂ ಲುನಂತಿ. ನನ್ನ ಪ್ರೀತಿಯ ಪ್ರಭುವೇ, ಅಚ್ಯುತನೇ, ನನ್ನ ಸ್ಥಿತಿಯು ಒಬ್ಬೊಬ್ಬರೂ ತನ್ನದೇ ದಾರಿಗೆ ಸೆಳೆಯುತ್ತಿರುವ ಹಲವು ಹೆಂಡತಿಯರಿರುವ ವ್ಯಕ್ತಿಯಂತಾಗಿದೆ. ನಿದರ್ಶನಕ್ಕೆ ನಾಲಿಗೆಯು ರುಚಿರುಚಿಯಾದ ತಿನಿಸುಗಳಿಂದ ಆಕರ್ಷಿತವಾಗುತ್ತದೆ. ಚರ್ಮವು ಮೃದುವಾದ ವಸ್ತುಗಳ ಸಂಪರ್ಕಕ್ಕಾಗಿ ಹಂಬಲಿಸುತ್ತದೆ. ಹೊಟ್ಟೆಯು ತುಂಬಿದ್ದರೂ ಇನ್ನೂ ತಿನ್ನಲು ಆಸೆಪಡುತ್ತದೆ. ಕಿವಿಯು ನಿನ್ನ ವಿಷಯವಾಗಿ ಕೇಳಲು ಪ್ರಯತ್ನಿಸದೆ ಸಾಮಾನ್ಯವಾಗಿ ಭೌತಿಕ ವಿಷಯಗಳ ಕಡೆಗೆ ಆಕರ್ಷಿತವಾಗುತ್ತದೆ. ಘ್ರಾಣೇಂದ್ರಿಯವಾದರೋ ಇನ್ನೊಂದು ಕಡೆಗೆ ಸೆಳೆಯುತ್ತದೆ. ಚಂಚಲವಾದ ಕಣ್ಣುಗಳು ಇಂದ್ರಿಯ ತೋಷಣೆಯ ದೃಶ್ಯಗಳನ್ನು ನೋಡಲು ಹಾತೊರೆಯುತ್ತವೆ. ಕರ್ಮೇಂದ್ರಿಯಗಳು ಬೇರೆಯೇ ಕಡೆಗೆ ಸೆಳೆಯುತ್ತವೆ. ಈ ಪ್ರಕಾರವಾಗಿ ನಾನು ನಿಜವಾಗಿಯೂ ಕ್ಲೇಶಕ್ಕೆ ಒಳಗಾಗಿದ್ದೇನೆ. ಮಾನವ ಜನ್ಮದ ಉದ್ದೇಶವೇ ಭಗವತ್ ಸಾಕ್ಷಾತ್ಕಾರ. ಆದರೆ ಶ್ರವಣಂ ಕೀರ್ತನಂ ವಿಷ್ಣು, ಭಗವಂತನ ಪವಿತ್ರ ನಾಮವನ್ನು ಆಲಿಸುವುದು ಮತ್ತು ಹಾಡುವುದು, ಇವುಗಳಿಂದ ಈ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಭಕ್ತಿ ಸೇವೆ ಎಂದರೆ ಇಂದ್ರಿಯಗಳನ್ನು ಶುದ್ಧೀಕರಿಸುವುದು ಎಂದರ್ಥ. ಬದ್ಧ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ಭೌತ ಇಂದ್ರಿಯ ತೋಷಣೆಯ ಹಂಬಲವು ಮುಸುಕಿರುತ್ತದೆ. ಎಲ್ಲಿಯವರೆಗೆ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಶುದ್ಧೀಕರಿಸಿಕೊಳ್ಳಲು ತಕ್ಕ ತರಬೇತಿಯನ್ನು ಪಡೆದಿರುವುದಿಲ್ಲವೋ ಅಲ್ಲಿಯವರೆಗೂ ಅವನು ಭಕ್ತನಾಗಲು ಸಾಧ್ಯವಿಲ್ಲ. ಆದ್ದರಿಂದಲೇ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಮೊದಲಿನಿಂದಲೇ ಇಂದ್ರಿಯ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಹೇಳುತ್ತೇವೆ. ಅದರಲ್ಲೂ ನಾಲಗೆಯನ್ನು ಶ್ರೀಲ ಭಕ್ತಿವಿನೋದ ಠಾಕುರರು ಅತ್ಯಂತ ಲೋಭಿಯೂ ದುರ್ಜಯವೂ ಆದ ಇಂದ್ರಿಯವೆಂದು ವರ್ಣಿಸುತ್ತಾರೆ. ಇಂದ್ರಿಯಗಳಿಗೆ ತಡೆ ಹಾಕದೇ ಹೋದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯು ಸಾಧ್ಯವೇ ಇಲ್ಲ. ಇಂದ್ರಿಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಬೇಕಾದರೆ ಇರುವ ಒಂದೇ ಒಂದು ಮಾರ್ಗ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏವಂ ಸ್ವಕರ್ಮ ಪತಿತಂ ಭವ ವೈತರಣ್ಯ ಮನ್ಯೋನ್ಯ ಜನ್ಮ ಮರಣಾಶಯನ ಭೀತ ಭೀತಂ ಪಶ್ಯಂ ಜನಂ ಸ್ವಪರ ವಿಗ್ರಹ ವೈರಮೈತ್ರಂ ಹಂತೇತಿ ಪಾಪಚರ ಪೀಪ್ರಹಿ ಮೂಢಮದ್ಯ. ನನ್ನ ಸ್ವಾಮಿಯೇ, ನೀನು ಸದಾ ಮೃತ್ಯುಸಾಗರದ ಆಚೆಯ ದಂಡೆಯ ಮೇಲೆ ದಿವ್ಯ ಸ್ಥಿತಿಯಲ್ಲಿ ನೆಲೆಗೊಂಡಿರುವೆ. ನಾನಾದರೋ ನಾನೇ ಆಚರಿಸಿದ ಕರ್ಮಫಲಗಳಿಂದಾಗಿ ಈಚೆಯ ದಡದಲ್ಲಿ ಕಷ್ಟಪಡುತ್ತಿದ್ದೇನೆ. ವಾಸ್ತವವಾಗಿ ನಾವು ಈ ನದಿಯೊಳಕ್ಕೆ ಬಿದ್ದು ಬಿಟ್ಟಿದ್ದೇವೆ. ಜನನ ಮರಣಗಳ ಯಾತನೆಯನ್ನು ಮತ್ತೆ ಮತ್ತೆ ಅನುಭವಿಸುತ್ತಲೇ ಇದ್ದೇವೆ. ಅಸಹ್ಯ ವಸ್ತುಗಳನ್ನು ತಿನ್ನುತ್ತಿದ್ದೇವೆ. ಈಗ ನೀನು ನಮ್ಮತ್ತ ಕೃಪಾದೃಷ್ಟಿಯಿಂದ ನೋಡು. ನನ್ನೊಬ್ಬನ ಮೇಲೆ ಮಾತ್ರವಲ್ಲ, ಯಾತನೆಗೆ ಸಿಲುಕಿ ನಲುಗುತ್ತಿರುವ ಎಲ್ಲರ ಮೇಲೆಯೂ ಕೃಪೆಯನ್ನು ತೋರು. ನಿನ್ನ ನಿರ್ವ್ಯಾಜ ದಯೆ ಮತ್ತು ಅನುಕಂಪಗಳಿಂದ ನಮ್ಮನ್ನು ವಿಮೋಚನೆಗೊಳಿಸಿ ಕಾಪಾಡು. ಒಬ್ಬ ಶುದ್ಧ ವೈಷ್ಣವನಾಗಿ ಪ್ರಹ್ಲಾದ ಮಹಾರಾಜನು ತನಗಾಗಿ ಮಾತ್ರ ಬೇಡದೆ ನರಳುತ್ತಿರುವ ಸಮಸ್ತ ಜೀವಿಗಳಿಗಾಗಿ ಬೇಡುತ್ತಾನೆ. ವೈಷ್ಣವರಲ್ಲಿ 2 ವರ್ಗಗಳುಂಟು, ಭಜನಾನಂದಿಗಳು ಮತ್ತು ಗೋಷ್ಠ್ಯಾನಂದಿಗಳು. ಭಜನಾನಂದಿಗಳು ಕೇವಲ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭಗವಂತನನ್ನು ಪೂಜಿಸುತ್ತಾರೆ. ಆದರೆ ಗೋಷ್ಠ್ಯಾನಂದಿಗಳು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಯ ನೆಲೆಗೆ ಏರಿಸಿ ಅವರನ್ನು ರಕ್ಷಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಮತ್ತೆ ಒದಗುತ್ತಿರುವ ಜನನ ಮರಣಗಳನ್ನಾಗಲಿ ಐಹಿಕ ಜೀವನದ ಇತರ ಕ್ಲೇಶಗಳನ್ನಾಗಲಿ ಗ್ರಹಿಸದ ಮೂರ್ಖರು ತಮಗೆ ಮುಂದಿನ ಜನ್ಮದಲ್ಲಿ ಏನಾಗಬಹುದು ಎಂಬುದನ್ನು ಖಚಿತವಾಗಿ ತಿಳಿದುಕೊಳ್ಳಲಾರರು. ವ್ಯಕ್ತಿಯು ತಾನು ಆಚರಿಸಿದ ಕರ್ಮಗಳ ಪ್ರಕಾರ 84 ಲಕ್ಷ ಜೀವಯೋನಿಗಳಲ್ಲಿ ಆಯ್ಕೆ ಮಾಡಿದ ಯಾವುದಾದರೂ ಒಂದು ದೇಹವನ್ನು ಪಡೆಯುತ್ತಾನೆ. ಈ ವಿಚಾರವನ್ನು ತಿಳಿಯದೇ ಇರುವಂತಹ ಜನರನ್ನು
ಭಗವದ್ಗೀತೆಯಲ್ಲಿ ದುಷ್ಕೃತಿನೋ ಮೂಢ ಎಂದು ವರ್ಣಿಸಲಾಗಿದೆ. ಕೃಷ್ಣ ಪ್ರಜ್ಞೆ ಇಲ್ಲದ ಭಕ್ತರಲ್ಲದವರು ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಪ್ರಹ್ಲಾದ ಮಹಾರಾಜನ ಬೋಧನೆಗಳ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.